ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಇಲ್ಲಿ ಶಕ್ತಿನಗರ ಅಂತ ಬರ್ತದೆ ರಾಯಚೂರಲ್ಲಿ. ದೇವೇಂದ್ರಪ್ಪ ಕಾಕರ್ಗಲ್ ಅಂತದಾರ ಇಲ್ಲಿ ರಾಯಚೂರ. ಅವರು ಶಕ್ತಿನಗರ ಎಂಪ್ಲಾಯಿಗಳು. ಮತ್ತೆ ನೀವು ರಾಯಚೂರಿಗೆ ಬಂದ್ರಿ ಅಂದ್ರೆ ಅಂಥವ್ರಿಗೆಲ್ಲ ಭೇಟಿಯಾಗಂತ ಉದ್ದೇಶ ಇಟ್ಕೊಂಡು ಬರ್ಬೇಕು. ದೇವೇಂದ್ರಪ್ಪ ಕಾಕರ್ಗಲ್ ಅಂತದಾರ. ಅವರು ತಂದೆಯವರ ಕಾಲದಿಂದ ಬಸವಾನಂದ ಸ್ವಾಮಿಗಳಂತೇಳಿ ಒಬ್ಬರು ತತ್ವಜ್ಞಾನಿಗೆ ಮನೆಯಾಗೆ ಇಟ್ಟುಕೊಂಡು ಈ ದೇವೇಂದ್ರಪ್ಪ ಅವರ ಬಾಲ್ಯದಿಂದಲೂ ಅವರ ಕಿವಿ ಒಳಗೆ ನಿಜಗುಣ ಸಾಹಿತ್ಯ ಬಿಟ್ಟರೆ ಬೇರೆ ಏನು ಬೀಳಬಾರದಂತೇಳಿ ದೊಡ್ಡ ಗೌಡರು ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತ ತಾಸು 1.5-2 ತಾಸಿನ ಪ್ರವಚನ ಆರಂಭಕ್ಕೆ ಮೊದಲು ಭಜನೆ, ಪ್ರವಚನದ ನಂತರ ಪ್ರಾರ್ಥನೆ, ಒಳ್ಳೆ ಭಜನಾ ಮೇಳ ಇಟ್ಕೊಂಡು ಸತ್ಸಂಗ ಮಾಡ್ತಾರೆ. ಯಾವ ಕಾಲದಿಂದ ಆ ಸ್ವಾಮಿಗಳಿಗೆ ಮನೆಗೆ ಇಟ್ಕೊಂಡ್ಬಿಟ್ಟಾರ. ಸ್ವಾಮಿಗಳಿಗೆ ಮನೆಗೆ ಇಟ್ಕೊಂಡು, ಆ ಗುರುಗಳಿಗೆ ಮನೆಗೆ ಇಟ್ಕೊಂಡು, ಮನೆಗೆ 6 ಶಾಸ್ತ್ರಗಳು, ನಿಜಗುಣರ 6 ಶಾಸ್ತ್ರಗಳು. ಒಂದು ಶಾಸ್ತ್ರ ಮುಗಿತಂದ್ರೆ ಇನ್ನೊಂದು ಶಾಸ್ತ್ರ, ಒಂದು ಶಾಸ್ತ್ರ ಮುಗಿತಂದ್ರೆ ಇನ್ನೊಂದು ಶಾಸ್ತ್ರ. ಅವ್ರಿಗೇನಂತಾರ ದೇವೇಂದ್ರಪ್ಪ ಕಾಕರ್ಗಲ್ ಗುರುಗಳಿಗೆ ಅಂತಂದ್ರ ಅಭಿನವ ನಿಜಗುಣ ಶಿವಯೋಗಿಗಳು ಅಂತಾರ ನಮ್ಮ ಭಾಗಕ್ಕೆ. ಅವ್ರಿಗೆ ಅವರು ಆಶ್ರಮ ಇಲ್ಲಿ ನೀರ್ಮಾನ್ವಿ ಬಲ್ಲಿ ಒಂದು ಆಶ್ರಮ ಮಾಡ್ಯಾರ. ಮತ್ತೆ 7 ಊರುಗಳಲ್ಲಿ ಅವರ ಭಕ್ತರು ತಮ್ಮ ಆಶ್ರಮದ ಎಲ್ಲಾ ಜವಾಬ್ದಾರಿಗಳನ್ನ ಇವ್ರಿಗೆ ಒಪ್ಸ್ಯಾರ. 7 ಮಠಗಳಲ್ಲಿ ಇವತ್ತಿಗೆ ಒಂದು ಮಠದಾಗ ಹೋಗಿ ಕಾಲಿಟ್ಟಿಲ್ಲ ಅವ್ರು ಬರ್ತಾರ, ಏನ್ ಮಾಡ್ಬೇಕು ಕೇಳ್ತಾರ, ಇಲ್ಲಿ ಏನ್ ಹೇಳ್ತಾರ ಅದನ್ನ ಆಜ್ಞೆ ಪಾಲಿಸ್ತಾರ. ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಆಗಿ ಮತ್ತೆ ಹೊಳ್ಳಿ ಬರ್ತಾರ. ಆ ಮಠದ ಯಾವ ಕಾರ್ಯಕಲಾಪಗಳಲ್ಲಿ ಇವ್ರು ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಟ್ರಸ್ಟ್ ಮಾಡಿವೆ ಅಂತೇಳಕ್ಕೆ ಆ ಸ್ವಾಮೀಜಿಗೆ ಪೂರ್ತಿ ನಾವು ಹೇಳ್ದಂಗೆ ಕೇಳ್ಬೇಕಂತೇಳಿ ಮೂಗ್ ಹಿಡಿದು ನೀರು ಕುಡಿಸೋ ಕೆಲಸ ಏನ್ ಮಾಡ್ತಾರಲ್ಲ ಅಂತ ಗುರುಗಳಲ್ಲಿ ಅದ್ರ ಕಾರ್ಯಕಲಾಪಗಳು ಸುರಕ್ಷಿತವಾಗಿ ನಡಿಬೇಕಷ್ಟೇ ಹೊರತು ಎಲ್ಲಿ ಕಿರಿಕಿರಿ ಬರಬಾರ್ದು. ನಾವು ಬರೇ ಜ್ಞಾನಕ್ಕೆ ಸಂಬಂಧಪಟ್ಟವ್ರ ಅಂತೇಳಿ ಬರೇ ಜ್ಞಾನ ಸಾಧನೆ. ಅವ್ರ ಜೊತೆಗೆ ಇವರು ಸೋಮನ್ ಗೌಡ್ರ ಈಗ ಮಾತಾಡಿದ್ರಲ್ಲ, ಇವರು ಸದಾ ಕಾಲ ಅವ್ರ ಜೊತೆಗೆ ಆತ್ಮೀಯರು. ಈಗ ಭಗವದ್ಗೀತೆ ನಡೆಸ್ಯಾರ ಅಂತ ಒಟ್ಟು ಏನೋ ಒಂದು ಮಾಡ್ತಾನೆ ಇರ್ತಾರ ಅವರು. ಸದಾ ಕಾಲ ಆತ್ಮಜ್ಞಾನದಲ್ಲಿರ್ತಾರ. ಅದು ಏನು ಕಣ್ಣೆದ್ರೆ ನಿಮ್ಗೆ ಇದು ಯಾವ್ದಕ್ಕೆ ಹೇಳ್ಬೇಕಂದ್ರ ಸ್ಥಿತಪ್ರಜ್ಞರು ಹ್ಯಾಂಗಿರ್ತಾರ ಅಂತಂದ್ರ, ತೆಳಗ್ ಪ್ರವಚನ ನಡೆದದ, ಎಲ್ಲರೂ ಪ್ರವಚನ ಕೇಳಕತ್ತೀವಿ. ಏನಾಯ್ತೇನೋ ಒಬ್ಬ ಮಗ 2 ಮಕ್ಕಳದವ, ಎಲ್ಲ ಅದಾವ. ಆ ದೇವೇಂದ್ರಪ್ಪ ಅವ್ರ ಮಗ ಏನ್ ಮಾಡ್ಬಿಟ್ಟ, ಮ್ಯಾಳ್ಗಿ ಮೇಲೆ ಹೋಗಿ ಬಡ ಒಂದ್ ಮೊಳ ಹಗ್ಗ ತಗೊಂಡ್ಕೆ ಊರ್ಲಕ್ಕೊಂಡು ಸತ್ತೋಗ್ಬಿಟ್ಟ. ಮ್ಯಾಲ ಹೋಗಿ ಹಿಂಗಾಗ್ಯದ ಅಂತ ಹೇಳಿದ್ರು. ಇಲ್ಲೇನು ಪ್ರವಚನ ನಿಲ್ಲಲಿಲ್ಲ, ಪ್ರವಚನ ಕಂಟಿನ್ಯೂ ಮಾಡಿದ್ರು ದೇವೇಂದ್ರಪ್ಪ ಅವರು. ಇಟ್ಟು ದಮ್ಮ ಧೈರ್ಯ ಯಾರಿಗದ ಇಲ್ಲಿ? ಯಾರದಾರ ಅಂತ ಸ್ಥಿತಪ್ರಜ್ಞರು ಭೂಮಿ ಮೇಲೆ ಅದಾರ ಏನಲ್ಲಿ? ಏನಿಲ್ಲ. ಪ್ರವಚನ ಕಂಪ್ಲೀಟ್ ಆಗಿ ಭಜನೀಯ ಏನಾಯ್ತು ಬಂದು ಕಿವಿಯಾಗಿ ಹೇಳಿದ್ರು, ಆಯ್ತಾಯ್ತು ಎಲ್ಲ ಶಿವನಿಚ್ಛೆ, ಏನ್ ನಡೆಯೋದು ನಡೀಲಿ ಅಂತೇಳಿ ಪ್ರವಚನ ಕಂಪ್ಲೀಟ್ ಮಾಡಿ ಮಂಗಳಾರತಿ ಆದ್ಮೇಲೆ ಮ್ಯಾಲ ಆದ್ರು. ಅದೇನ್ ಕೆಳಗೆ ಬಿಚ್ಚಿ ಕೆಳಗೆ ಏನ್ ಮಾಡ್ಬೇಕು, ಕೆಳಗೆ ಹಾಕ್ರಿ ಅಂದ್ರ ಹಾಕಿದ್ರು. ಮಂದಿ ಬಂದ್ರು. ಮತ್ತೆ ಈಸ್ ಮಂದಿ ಯಾವಾಗ ಸಿಗ್ತೀರಪ್ಪ ನಮಗ ಅಂತೇಳಿ ಇವರು ಒಂದು ಕುರ್ಚಿ ಹಾಕೊಂಡು ಪ್ರವಚನ ಚಾಲು ಮಾಡಿ ಬಂದು ಮಂದಿಗೆ ಪ್ರವಚನ ಚಾಲು ಮಾಡಿಬಿಟ್ರು. ಕಂಟಿನ್ಯೂಸ್ ಪ್ರವಚನ ಚಾಲು ಮಾಡಿದ್ರು. ಅವ್ರ ಊರಿಗೆ ಹೋಗೋ ತನಕನು ಕಾರ್ನಾಗ ಪ್ರವಚನ, ಅಲ್ಲಿ ಹೆಣಕ್ಕೆ ಮಣ್ಣು ಮಾಡೋ ಟೈಮ್ನೊಳಗನು ಇವ್ರ ಪ್ರವಚನ ಕಂಟಿನ್ಯೂವೇ ಇತ್ತು. ಪೂರ್ತಿ ಅದ್ರೊಳಗೆ ಮುಳುಗಿದವರು. ಇದು ಸ್ಥಿತಪ್ರಜ್ಞ. ಇವತ್ತಿಗೆ ಅದ್ರ ಬಗ್ಗೆ ಏನಿಲ್ಲ. ಅದೇನ್ ಜವಾಬ್ದಾರಿ ಬಿಟ್ಟು ಹೋಗ್ಯಾರ, ಆ ಜವಾಬ್ದಾರಿ ಮುಂದುವರ್ಸೋದು ಅಷ್ಟೇ ನಮ್ ಕೆಲಸ. ಅದ್ರ ಸಲ ಕೂತಳದ್ ನಮ್ ಕೆಲಸ ಅಲ್ಲಂತಾರ. ಹಿಂದಿನವ್ರು ಒಂದಿಟ್ಟು ಜವಾಬ್ದಾರಿ ಬಿಟ್ಟು ಹೋಗಿರ್ತಾರ, ಒಂದೊಂದ್ಸಾರಿ ಮುಂದಿನವ್ರು ಒಂದಿಟ್ಟು ಜವಾಬ್ದಾರಿ ನಮ್ಮ ಮೇಲೆ ಹಾಕಿ ಹೋಗಿರ್ತಾರ. ಮಾಡ್ಬೇಕಪ್ಪ ಅಷ್ಟೇ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇಂಥವ್ರು ಅದಾರ. ಅಜಾತವಾದ ಇವೆಲ್ಲ
ಆ ಶುದ್ಧ ಬ್ರಹ್ಮನಿಗೆ ಪ್ರಕೃತಿ ಅಂತ ಆರೋಪ ಮಾಡಿವಿ. ಮತ್ತೇನ್ ಮಾಡಿವಿ? ಈಶ್ವರ ಅಂತ ಆರೋಪ ಮಾಡಿವಿ, ಬ್ರಹ್ಮಾಂಡ ಅಂತ ಆರೋಪ ಮಾಡಿವಿ, ಜೀವ ಅಂತ ಆರೋಪ ಮಾಡಿವಿ, ಪಿಂಡಾಂಡ ಅಂತ ಆರೋಪ ಮಾಡಿವಿ. ಈ 5ಕ್ಕೆ ಏನಂತಾರಂದ್ರೆ ಪಂಚ ಆರೋಪಗಳು ಅಂತಾರೆ. ಹೇಳ್ರಿ 5 ಆರೋಪಗಳು. ಪ್ರಕೃತಿ, ಮೂಲ ಪ್ರಕೃತಿ, ಶುದ್ಧ ಬ್ರಹ್ಮನಲ್ಲಿ ಒಂದು ಮೂಲ ಪ್ರಕೃತಿ ಇಲ್ಲವೇ ಇಲ್ಲ ಆದಂತ ಆರೋಪ ಮಾಡಿ. ಸೂರ್ಯನೊಳಗ ಕತ್ತಲೆ ಇಲ್ಲವೇ ಇಲ್ಲ, ಕತ್ತಲ್ ಆದಂತ ಆರೋಪ ಮಾಡಿ. ಎದಕ್ಕೆ ಅಂದ್ರೆ ಸೂರ್ಯನ ಮಹತ್ವ ತಿಳಿಸ್ಬೇಕಾದ್ರೆ ನಾವು ಕತ್ತಲೆಯ ಆರೋಪ ಮಾಡಿದಾಗ ಸೂರ್ಯನ ಮಹತ್ವ ತಿಳಿತು. ಪ್ರಕೃತಿ 1ನೇ ಆರೋಪ. ನೆಕ್ಸ್ಟ್ ಇನ್ನ 4 ಆರೋಪಗಳು ಹೇಳ್ರಿ. ಪಿಂಡಾಂಡ, ಜೀವ, ಬ್ರಹ್ಮಾಂಡ, ಈಶ್ವರ, ಮತ್ತ ಬ್ರಹ್ಮನಲ್ಲಿರುವ ಮೂಲ ಪ್ರಕೃತಿ. ಒಟ್ಟು ಇವು 5 ಆರೋಪಗಳು ಮಾಡಿವೆ. ಈ ಅಜಾತವಾದದಲ್ಲಿ ಈ ಆರೋಪಗಳನ್ನ ಮಾಡಿ ಏನ್ ಮಾಡಿವಿ? ಕಡೆಗೆ ಅವೆಲ್ಲ ಸುಳ್ಳು ಅಂತ ಹೇಳ್ತೀವಿ. ಕಡೆಗೆ ಅವೆಲ್ಲ ಸುಳ್ಳು ಅಂತ ಹೇಳ್ತೀವಿ. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತೀವಿ. ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿ ಫಸ್ಟಿಗೆ ಹೇಳಿದ್ರೆ ಹೆಂಗ್ ತಿಳಿತದೆ? ಸುಳ್ಳುಗಳೆಲ್ಲ ಸೇರಿಸಿ ಆಮೇಲೆ ಸುಳ್ಳುಗಳನ್ನೆಲ್ಲ ಸುಳ್ಳು ಮಾಡಿದ ಮೇಲೆ ಇದು ಸತ್ಯ ನೋಡಪ್ಪ, ಇದು ಶಾಶ್ವತ ನೋಡಪ್ಪ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಎಲ್ಲ ಒಟ್ಟು ಆರೋಪ ಮಾಡಿ ಮುಂದೆ ಅದನ್ನ ಅಪವಾದ ಮಾಡುವುದು ಅಂತಂದ್ರ ಸುಳ್ಳು ಅಂತ ಹೇಳೋದೇ ಅಪವಾದ ಮಾಡೋದು. ಅವು ಸತ್ಯ ಅಂತ ಮಾಡಿದ್ರೆ ಅದು ವಾದ, ಅವು ಸುಳ್ಳು ಅಂತ ಹೇಳಿದ್ರೆ ಅಪವಾದ. ನಮ್ಮ ಅಪವಾದ ಶಬ್ದದ ಅರ್ಥ ಬೇರೆ, ಈ ಅಪವಾದ ಶಬ್ದದ ಅರ್ಥ ಬೇರೆ. ಮಿಥ್ಯವನ್ನ ಆರೋಪ ಮಾಡಿ ಆ ಮಿಥ್ಯಗಳೆಲ್ಲ ಇವೆಲ್ಲ ಸುಳ್ಳು, ಇವೆಲ್ಲ ನಷ್ಟ ಆಗಿ ಹೋಗ್ಬಿಡ್ತಾವ, ಬ್ರಹ್ಮ ಒಬ್ಬನೇ ಸತ್ಯ ಅಂತೇಳಿ ಅವು ಪಂಚ ಆರೋಪಗಳನ್ನ ಸುಳ್ಳು ಅಂತ ಹೇಳಿದೆವು ಅಂದ್ರೆ ಅದು ಅಪವಾದ. ಆರೋಪ ಮಾಡಿದ್ದನ್ನೇ ಮತ್ತೆ ಅಪವಾದ ಮಾಡುತ್ತವೆ ಈ ಶಾಸ್ತ್ರಗಳು ಮತ್ತು ಗುರುಗಳು. ಆರೋಪ ಅಪವಾದಗಳೆಲ್ಲ ಯಾವ ಉದ್ದೇಶಕ್ಕಾಗಿ ಅಂದ್ರೆ ಅಧಿಷ್ಠಾನ ಚೇತನವನ್ನ ಚೆನ್ನಾಗಿ ತಿಳಿಸಿ ಹೇಳುವುದಕ್ಕ ಈ ತರ ಹೇಳ್ತಾ ಇದ್ದೀವಿ. ಸೃಷ್ಟಿಯು ಸತ್ಯವಾಗಿ ಇದೆ ಎಂದು ಹೇಳುವುದರಲ್ಲಿ ಶಾಸ್ತ್ರದ ಅಭಿಪ್ರಾಯವಿಲ್ಲ. ಸೃಷ್ಟಿ ಇದೆ, ಸೃಷ್ಟಿಯು ತೋರುತ್ತಿದೆ ಎಲ್ಲ ಎಂದು ಹೇಳುವ ಕಾರಣ ಸೃಷ್ಟಿಯನ್ನ ಹೇಳಲಿಕ್ಕೆ ಆರಂಭ ಮಾಡಿದ್ದು. ನಮಗ ಏನಾಗ್ಯದ? ಜೀವರುಗಳಿಗೆ ಸೃಷ್ಟಿ ಆದಲ್ರಿ, ಸುತ್ತಮುತ್ತ ಎಲ್ಲವನ್ನ ನಾವು ಸೃಷ್ಟಿಯನ್ನ ಬಳಸ್ಕೊಂಡೇ ಬದುಕ್ಲಕತ್ತೀವಿ ಅಂಥೇಳಿ ನೀವು ಸೃಷ್ಟಿಯನ್ನ ತಲೆಯಾಗಿ ತುಂಬಿಕೊಂಡು ಕೂತದಕ್ಕೆ ನಾವು ಸೃಷ್ಟಿಯ ಕತೆ ಹೇಳಬೇಕಾಗ್ಯದ. ಎದಕ್ಕೆ ಹೇಳ್ಬೇಕಾಗ್ಯದ ಸೃಷ್ಟಿ ಕಥೆ ಅಂದ್ರೆ ನಿಮ್ಮ ತಲೆ ಒಳಗೆ ಸೃಷ್ಟಿ ಸತ್ಯ ಅಂತ ಇದ್ದದಕ್ಕೆ ಅದಕ್ಕೆ ನಾವು ಸೃಷ್ಟಿ ಕಥೆ ಹೇಳ್ಬೇಕಾಗ್ಯದ. ಗುಡ್ಡ, ಪರ್ವತ, ನದಿ, ಪ್ರಾಣಿ ಏನೆಲ್ಲ ಇವೆ ಅಲ್ರಿ, ಇದನ್ನ ಇಲ್ಲ ಅಂತೀರಿ, ಹುಟ್ಟಿಲ್ಲ ಅಂತೀರಿ, ನಮ್ಗೇನ್ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕಂತ ಮಾಡಿರೇನು ಅನ್ನಂಗ ಹೇಳ್ತಿರಲ್ಲ. ಇದು ಅಜಾತವಾದ. ಇಂಥ ಸೃಷ್ಟಿಯನ್ನ ಇಲ್ಲ ಎಂದು ಹೇಳಲಿಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬರುತ್ತದೆ? ಇದು ಹೇಳಲಿಕ್ಕೆ ಸಾಧ್ಯವಾದರೂ ಹೇಗೆ? ಅದಕ್ಕೆ ಈ ರೀತಿ ಪ್ರಶ್ನಿಸುವ ಅಧಿಕಾರಿಗಳ ಸಲುವಾಗಿ ಸೃಷ್ಟಿಯ ಉತ್ಪತ್ತಿ, ಸ್ಥಿತಿ, ಲಯ ಹೇಳಬೇಕಾಗ್ಯದ. ಆ ಸೃಷ್ಟಿನೇ ಆಗಿಲ್ಲ, ಅಲ್ಲಿ ಸ್ಥಿತಿನೂ ಇಲ್ಲ, ಲಯನೂ ಇಲ್ಲ. ಆ ಬಳಿಕ ಕ್ರಮದಿಂದ ಅದನ್ನ ಲಯ ಮಾಡುವ ಸಲುವಾಗಿ ಮುಂದೆ ಜನನ ಮರಣಗಳು ಇಲ್ಲ ಅಂತ ಹೇಳೋದ್ರ ಸಲುವಾಗಿ, ಸೃಷ್ಟಿ ಲಯಗಳು ಇಲ್ಲ ಅನ್ನೋದ್ರ ಸಲುವಾಗಿ ಅದು ಹೇಳಬೇಕಾಗ್ಯದ. ಸಂಸಾರವು ಅನಾದಿ ಆಗಿರುತ್ತದೆ ಅಂತ ಯಾಕೆ ಹೇಳ್ತೀವಿ ಅಂತಂದ್ರ ಮುಂದ ಬ್ರಹ್ಮ ಅನಂತ ಅದನ, ಇದು ಶಾಂತ ಅದ ಅಂತ ಹೇಳೋದ್ರ ಸಲುವಾಗಿ ನಾವು ಈ ರೀತಿ ಹೇಳಕತ್ತೀವಿ. ಉತ್ತರೋತ್ತರ ಸೃಷ್ಟಿಯ ಭೋಗಗಳಿಗೆ ಪೂರ್ವದ ಸೃಷ್ಟಿಯ ಕರ್ಮಗಳು ಕಾರಣವಾಗಿರುತ್ತವೆ. ಈ ರೀತಿಯಿಂದ ಪ್ರವಾಹ ರೂಪದಿಂದ ಸೃಷ್ಟಿಯ ಖಂಡನವನ್ನು ಮಾಡುತ್ತಿದ್ದೇವೆ. ಇಲ್ಲಿ ಸರ್ವಪ್ರಥಮ ಸೃಷ್ಟಿ ಎಂಬುವುದು ಸೃಷ್ಟಿಯ ಚಕ್ರಾಕಾರ ಕ್ರಮದಲ್ಲಿ ಸಂಭವಿಸುವುದಿಲ್ಲ. ಸೃಷ್ಟಿ ಸರ್ವಪ್ರಥಮ ಅನ್ನೋದೇನದಲ್ಲ
ನೀವು ಸರ್ವಪ್ರಥಮ ಅಂತ ಹೇಳೋದು ತಪ್ಪು. ಅದು ಏನದ ಅಂತಂದ್ರೆ ಅದು ಆ ರೀತಿ ಇತ್ತು ಅಂದ್ರೆ ಅದು ಚಕ್ರಾಕಾರದಲ್ಲಿ ಸಂಭವಿಸುವುದಿಲ್ಲ. ಆದ್ದರಿಂದ ಈಶ್ವರನಲ್ಲಿ ದೋಷ ಇರಲ್ಲ. ವಿಷಮ ದೃಷ್ಟಿ, ದೃಶ್ಯ, ಕ್ರೂರತ್ವ ಇವ್ಯಾವೂ ಇರಂಗಿಲ್ಲ. ಇವುಗಳಿಗೆ ಜೀವರುಗಳ ಕರ್ಮಗಳೇ ಕಾರಣವಾಗಿರುತ್ತವೆ. ಸರ್ವಪ್ರಥಮ ಸೃಷ್ಟಿ ಎಂಬುವುದು ಸಂಭವಿಸುವುದಿಲ್ಲ. ಕಾರಣ ಈ ಸೃಷ್ಟಿ ಏನದ ಚಕ್ರಾಕಾರ ಕ್ರಮದಲ್ಲಿ ಇದೆ. ಸೃಷ್ಟಿ ಕ್ರಮದಲ್ಲಿ ಇರುವ ಕಾರಣ ಇದೇನದ ಸರ್ವಪ್ರಥಮ ಸೃಷ್ಟಿ ಎಂಬುದು ಸಂಭವಿಸುವುದಿಲ್ಲ. ಏನಾಯ್ತು? ಅಜಾತವಾದದಲ್ಲಿ ಶಾಸ್ತ್ರಗಳ ಮತ್ತು ಗುರುಗಳ ಉದ್ದೇಶ ಏನು? ಪ್ರಕೃತಿಯನ್ನು ವರ್ಣನೆ ಮಾಡುವುದಲ್ಲ, ಬ್ರಹ್ಮಾಂಡವನ್ನು ವರ್ಣನೆ ಮಾಡುವುದಲ್ಲ, ಈಶ್ವರನನ್ನು ವರ್ಣನೆ ಮಾಡುವುದಲ್ಲ, ಜೀವರನ್ನು ವರ್ಣನೆ ಮಾಡುವುದಲ್ಲ, ಪಿಂಡಾಂಡವನ್ನು ವರ್ಣನೆ ಮಾಡುವುದಲ್ಲ. ಇವು ಸುಮ್ಮನೆ ಆರೋಪ ಮಾಡಿವಿ. ಈಗ ಆರೋಪ ಅಂತಂದ್ರೆ ಆರೋಪಿಗೆ ಶಿಕ್ಷೆ ಕೊಡ್ತಾರೇನ್ರಿ? ಅಪರಾಧಿ ಅಂತ ಆದ್ಮೇಲೆ ಶಿಕ್ಷೆ. ಅಪರಾಧಿಗೆ ಶಿಕ್ಷೆ ಸಿಗ್ತದ, ಆರೋಪಿಗೆ ಶಿಕ್ಷೆ ಇಲ್ಲ. ನಿನ್ನ ಮೇಲೆ ಆರೋಪ ಬಂದದ ನೋಡು ಅಂದಾಗ ಅವ ನಿರಪರಾಧಿ ಅಂತೇಳಿ ಸಾಬೀತು ಮಾಡಬೇಕಾಗ್ತದ. ಆರೋಪ ಮಾಡಿದವರು ಇವ ಅಪರಾಧಿ ಅಂತ ಸಾಬೀತು ಮಾಡ್ಲಕ್ಕ ಅಲ್ಲಿ ಚರ್ಚೆ ನಡೀತದ. ಅಪರಾಧಿಗೆ ಶಿಕ್ಷೆ. ಸುಮ್ಮನೆ ಆರೋಪ ಮಾಡಿದ ಬ್ರಹ್ಮನಿಗೆ ಇವು ಪಂಚ ಆರೋಪಗಳು ಮಾಡಿ ಮುಂದೇನಾಗ್ತದ? ಆ ಪಂಚ ಆರೋಪಗಳನ್ನ ಸುಳ್ಳು ಅಂತ ಹೇಳಿ ಅಪವಾದ ಮಾಡ್ತಾರೆ. ಈ ಶಬ್ದಗಳ ಅರ್ಥಗಳು ಬೇರೆ. ಅಪವಾದ ಕೊಟ್ಟನ ಅಂತಂದ್ರೆ ಅದು ಆರೋಪ ಮಾಡಿದ್ದಕ್ಕೆ ನಾವೇನಂತೀವಿ ಅಪವಾದನ ಶಬ್ದ ಬಳಸ್ತೀವಿ. ಅದು ತಪ್ಪು. ಅದು ಶಾಸ್ತ್ರೀಯ ಪ್ರಕಾರ ಅಪವಾದ ಅಂತಂದ್ರೆ ನಮ್ಮ ಮೇಲೆ ಬಂದಂತ ಆರೋಪವನ್ನ ಸುಳ್ಳು ಅಂತ ಸಾಬೀತು ಮಾಡಿದ್ರೆ ಅದೇ ಅಪವಾದ. ಇವು 5 ಪಂಚ ಆರೋಪಗಳು ಸುಳ್ಳು ಅಂತ ಹೇಳೋದು ಇದಕ್ಕೆ ಅಪವಾದ ಅಂತಾರೆ. ಈ ಸೃಷ್ಟಿಯಲ್ಲಿ ಇದು ಸೃಷ್ಟಿನೇ ಆಗಿಲ್ಲ. ಅಲ್ಲಿರೋದು ಬ್ರಹ್ಮ ಒಂದೇ ಆದ. ಆ ಬ್ರಹ್ಮ ಒಂದೇ ನಾನಾ ರೀತಿ ಲೀಲೆಗಳು ಮಾಡ್ಲಕತ್ತದ. ಆ ಬ್ರಹ್ಮನ ಜಗತ್ತೇನದಲ್ಲ ಅದನ್ನ ಬ್ರಹ್ಮನ ಲೀಲೆ ಅಂತೇಳಿ ಬ್ರಹ್ಮನನ್ನ ಹಿಡ್ಕೊಂಡೇ ಅದನ್ನ ನೋಡಿದ್ರಿ ಅಂತಂದ್ರೆ ಅಲ್ಲಿ ಸೃಷ್ಟಿ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಸುಳ್ಳು. ಹಿಂಗೆಲ್ಲ ಹೇಳಿ ಏನಂತಂದ್ರ ಈ ಸೃಷ್ಟಿ ಲಯಗಳು, ಪ್ರಳಯಗಳು ಮತ್ತು ಜನನ ಮರಣಗಳು ಇವೆಲ್ಲ ಚಕ್ರಕಾರದಲ್ಲಿ ಅದಾವ. ಈ ಚಕ್ರಕಾರದಲ್ಲಿ ನೀವು ಜಾತ್ರೆ ಒಳಗೆ ಜೇಂಟ್ ವೀಲ್ನಾಗ ಕೂತಿರೋ ತನಕ ಚಕ್ರ ಹೊಡಿತೀರಪ್ಪ. ನೀವು ಕೆಳಗಿಳಿದ ಮೇಲೆ ಆ ಚಕ್ರಕ್ಕೆ ಸಂಬಂಧ ಏನೋ, ಚಕ್ರ ತಿರುಗಲಿಲ್ಲ, ಅದ್ರಾಗಿಂದ ಕೆಳಗೆ ಬಂದ್ರಿ ಅಂತಂದ್ರೆ ಚಕ್ರ ತಿರುಗಿದ್ರೆ ಅದ್ರಾಗ ನೀವು ಸಂಬಂಧ ಇಲ್ಲಲ್ಲ. ಈಗ ಜೇಂಟ್ ವೀಲ್ ತಿರುಗ್ತಿರ್ತದಲ್ರಿ, ಅದ್ರಾಗ ಕುಂತಾಗಾಟೆ ನೀವು ತಿರುಗ್ತೀರಿ. ಅದ್ರಲ್ಲಿ ಕೆಳಗೆ ಬಂದ್ರಿ ಅಂದ್ರೆ ತಿರುಗ್ತೀರಿ ಏನಾದ್ರಾಗ? ಹೊರಗೆ ಬಂದ್ರೆ ತಿರುಗೋದಕ್ಕೆ ಅದ್ರ ತಿರುಗೋದಕ್ಕೆ ನಮ್ಗ ಸಂಬಂಧನೇ ಇಲ್ಲ. ಚಕ್ರದಾಗ ಯಾಕ ನಾನು ಜೀವ ಅಂತ ತಿಳ್ಕೊಂಡ್ರಿ ಅಂತಂದ್ರ ಆ ಸೃಷ್ಟಿ ಮತ್ತು ಪ್ರಳಯದ ಚಕ್ರ, ಬ್ರಹ್ಮಾಂಡದ ಸೃಷ್ಟಿ ಪ್ರಳಯದ ಚಕ್ರ ಮತ್ತು ಪಿಂಡಾಂಡದ ಜನನ ಮರಣಗಳ ಚಕ್ರ, ಇದಕ್ಕೆ ಭವಚಕ್ರ ಅಂತಾರ. ಈ ಚಕ್ರದೊಳಗೆ ನೀವು ರೊಕ್ಕ ಕೊಟ್ಟು ಕೂತಿರಿ. ಎದ್ರ ರೊಕ್ಕ? ಕರ್ಮ ಏನ ರೊಕ್ಕ ಕೊಟ್ಟಿರಿ, ಅದ್ರಾಗ ಹೋಗಿ ಕೂತಿರಿ. ಆ ಕರ್ಮಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ನೀವು ಬಿಟ್ರಿ ಅಂತಂದ್ರೆ ಅದೇನ್ ನಿಮಗ್ ಬಂದು ತಿರುಗುತ್ತದೇನೋ? ಅದರ ಪ್ರಳಯನೂ ನಿಮಗೆ ಸಂಬಂಧ ಇಲ್ಲ, ಅದರ ಸೃಷ್ಟಿನೂ ನಿಮಗೆ ಸಂಬಂಧ ಇಲ್ಲ, ಅದರದ ಜನನೂ ನಿಮಗೆ ಸಂಬಂಧ ಇಲ್ಲ, ಅದರ ಮರಣನೂ ನಿಮಗೆ ಸಂಬಂಧ ಇಲ್ಲ, ಅದರ ತಿರುಗುವಿಕೆನೂ ನಿಮಗೆ ಸಂಬಂಧ ಇಲ್ಲ. ಆ ಕರ್ಮನ ರೊಕ್ಕ ಕೊಟ್ಟು ಅದ್ರ ಕೂತಿರಿ ಅಂತ ಹೇಳಕ್ಕೆ ಅದು ನಿಮಗೆ ತಿರುಗಿಸ್ಲಕತ್ತದ. ಕರ್ಮನೇ ನಂದಲ್ಲ ಅಂತಂದ್ಮೇಲೆ ಈಗ ನೋಡ್ರಿ, ನಮ್ಮ ಮನ್ಯಾಗ ಏನ್ ಮಾಡಿರ್ತಾರ, 500,000 ಬಲ್ ಇಟ್ಕೊಂಡು ಏನೋ ತಗೋತಿರ್ತಾರ ಬಜಾರ್ದಾಗ. ನಮ್ ಜೇಬ್ನಾಗ ಹಿಡಿದು ಹೊಡೆದ್ರೆ 10 ರೂಪಾಯಿ ಇರಲ್ಲ. ಅಣ್ಣ ಯಾವನೋ ನಿನ್ಗೆ ಹಿಂದೆ ಜೇಬ್ನಾಗ ಕೈ ಹಾಕ್ಯಾನ ನೋಡ. ಹಾಕಿಲ್ ಬಿಡಪ್ಪ, ಕೈಯ ಹಾಕಿದ್ರೆ ಅವನಿಗೆ ಏನ್ ಸಿಗ್ತದೆ? ಜೇಬ್ನಾಗ ರೊಕ್ಕನೇ ಇಲ್ಲ ಅಂದೆ ನಾನು.
ಕೈಪಲ್ಯ ಮಾರ್ಕೆಟ್ನಾಗ ಏನೋ ತಗೊಳಕ ಬಗ್ಗಿನಿ ಹಿಂದೊಬ್ಬ ಕೈ ಹಾಕ್ಯಾನ ಪ್ಯಾಂಟಿನ ಜೋಬ್ನಾಗ. ಅವ್ ಬಗ್ಲನ್ನ ಹೇಳಕತ್ತಾನ ನಮ್ಮ ಪರಿಚಯ, ಅಣ್ಣ ಅವನ ನಿನ್ ಜೋಬ್ನಾಗ ಕೈ ಹಾಕ್ಲಕತ್ತಾನ. ನಾನೇನು ಅವನಿಗೆ ಹೊಳ್ಳಿ ಸಹಿತ ನೋಡ್ಲಿಲ್ಲ. ಆ ಜೇಬ್ನಾಗ ರೊಕ್ಕನೇ ಇರಂಗಿಲ್ಲ, ಅವ್ ಕೈ ಹಾಕಿದ್ರೆ ಹಾಕಲಕ್ ಏನ್ ತಗೋತಾನ ತಗೊಳ್ಳಿ ಅಂತ ಅಂದ. ಹಂಗ ನಮ್ದು ಕರ್ಮನೇ ಇಲ್ಲ ಅಂತಂದ್ಮೇಲೆ ಆ ಚಕ್ರ ನಮ್ಗೇನ್ ತಿರುಗಿಸ್ತದ, ಕಳ್ಳ ಏನ್ ಕಳು ಮಾಡ್ತಾನ ನಮ್ಮಲ್ಲಿದು. ಜೇಬ್ನಾಗ ರೊಕ್ಕನೇ ಇಲ್ಲ ಅಂತಂದ್ರ ಅದು ತಗೋಬೇಕು ಇದು ತಗೋಬೇಕಂತ ಅಪ್ಪಾಪಿ ಬಟ್ಟು ಬಲ್ಲಿ ರೊಕ್ಕ ಇಟ್ಕೊಂಡು ಹೋಗಿರ್ತಾರಲ್ಲ, ಅವ್ರ ರೊಕ್ಕ ಕಳುವಾಗ್ತಾವ. ಅವ್ರಿಗೆ ದುಃಖ ಆಗ್ತದೆ. ಜೇಬ್ನಾಗ ರೊಕ್ಕನೇ ಇರ್ಲಾರ್ದವನಿಗೆ ಏನು ಕಳುವಾಗಲ್ಲ, ದುಃಖ ಆಗೋ ಪ್ರಸಂಗನೇ ಇಲ್ಲ, ಆನಂದನೇ ಆನಂದ. ಹಿಂಗಿರ್ಬೇಕಂತ ಅಜಾತವಾದಿಗಳಾಗಬೇಕು. ನಾಳೆ ಇನ್ನೊಂದ್ ಸಾರಿ ಒಂದ್ ಸ್ವಲ್ಪ ಅಜಾತವಾದದ ವಿಷಯ ಸುಮ್ಮನೆ ಓದಿ ಮತ್ತೆ ಮುಂದಿನ ವಿಷಯಾಂಕಕ್ಕೆ ಹೋಗೋಣ. 252ನೇ ವಿಷಯಾಂಕಕ್ಕೆ ಹೋಗೋಣ. ಸಾಕಲ್ಲ ಇದು ಬ್ರಹ್ಮಾಂಡ ಪಿಂಡಾಂಡದ ಜನನ ಮರಣ ಚಕ್ರ, ಸೃಷ್ಟಿ ಪ್ರಳಯಗಳ ಚಕ್ರ. ಏನಿದೆ ಹೇಳಮ್ಮ ಇನ್ನೊಂದು ವಾರ. ಸತ್ಯ ತಿಳಿತ ಈ ಜಗತ್ತಿಂದ ಹಣೆಬರಿ ಏನತ್ತ, ಈ ಶರೀರದ ಹಣೆಬರಿ ಏನದತ್ತ ಸತ್ಯ ತಿಳ್ಕೊಂಡು ಇದೆಲ್ಲ ಶೇಂಗದ ಸೊಟ್ಟೆ ಇದ್ದಂಗ ಇದ್ರೊಳಗೆ ಬ್ರಹ್ಮ ಅಂತ ಒಬ್ಬ ಅದನ್ನಲ್ಲ, ಅದು ಒಂದೇ ಶೇಂಗದ ಬೀಜ ಇದ್ದಂಗ ಅದನ್ನು ನಾವು ಪಡ್ಕೊಂಡ ಮೇಲೆ ಈ ಸಿಪ್ಪಿ ಏನೇಕಾಗಲ್ಲ, ಬ್ರಹ್ಮಾಂಡ ಏನೇಕಾಗಲ್ಲ, ಪಿಂಡಾಂಡ ಏನೇಕಾಗಲ್ಲ. ಈ ರೀತಿ ನಾವು ತಿಳ್ಕೊಂಡಾಗ ನಾವು ಭವ ದುಃಖದಿಂದ ಪಾರಾಗ್ತೀವಿ. ಸರ್ವ ದುಃಖ ನಿವೃತ್ತಿ ಆಯ್ತಾ ಇಲ್ಲ? ಇವತ್ತ ಮೋಕ್ಷದ ಒಂದು ದುಃಖ ನಿವೃತ್ತಿ ಆಯ್ತಂದ್ರೆ ಅಲ್ಲಿರೋದು ಒಂದೇ ಪರಮಾನಂದ ಪ್ರಾಪ್ತಿ. ಶೇಂಗಾ ನಿಮ್ ಕೈಯಾಗದ ಬೀಜ, ಶೇಂಗದ ಬೀಜ ನಿಮ್ ಕೈಯಾಗಿದ್ಮೇಲೆ ಸಿಪ್ಪಿ ಬಿಸಾಕಿ ಒಡೆದು ಒಗದ್ ಬಿಟ್ಮೇಲೆ ಸರ್ವ ದುಃಖ ನಿವೃತ್ತಿ. ಇಂಥದೊಂದು ಬ್ರಹ್ಮಜ್ಞಾನದ ವಾಕ್ಯ ಕೊಟ್ಟ ಮೇಲೆ ಇದನ್ನ ಕುರಿತು ಚಿಂತನೆ ಮಾಡಿ 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 ನೀವೇನಾಗಬೇಕು? ಗಟ್ಟಿ ಆಗ್ಬೇಕು. ಹೇಳೋರು ಇದ್ದಿದ್ದಿಲ್ಲ, ಏನೋ ಯಾವುದೋ ನಾನು ನನ್ನದು ಅನ್ನೋದ್ರಾಗ ಬಡದಾಡ್ತಿದ್ರಿ. ಈಗ ನಾನು ನನ್ನದು ಅಂದ್ರೆ ಯಾವುದು ನಿಮ್ಮದು ಯಾವುದು ನಿಮ್ಮದಲ್ಲ ಅಂತೇಳಿ ಚೆನ್ನಾಗಿ ತಿಳಿಸಿ ಹೇಳಿದ್ಮೇಲೆ ಇದನ್ನು ಚಿಂತನೆ ಮಾಡಿ ಇದನ್ನು ನಿಶ್ಚಯ ಜ್ಞಾನ ಮಾಡಿ ಈ ವಾಕ್ಯದ ಅರ್ಥ ಮಾಡಿಕೊಂಡು ಅರ್ಥದ ಅನುಭವ ಹೊಂದಿ ಅನುಭವದಿಂದ ಆನಂದ ಹೊಂದಿ ಮೋಕ್ಷ ಹೊಂದೋದು ಮಾಡಬೇಕಾದ ಕೆಲಸ ಯಾರು ಮಾಡಬೇಕು? ಮನನ ಮಾಡೋದು ನಿಮ್ಮ ಕೆಲಸ. ಇವತ್ತು ಹೇಳಿದ ಪಾಠ ಮತ್ತೆ 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 ಹಚ್ಚಿಕೊಂಡು ಕೇಳಬೇಕು. ಕೇಳಿದಂಗೆಲ್ಲ ನಿಮ್ಗ ಅರ್ಥ ಆಗಿ ಆನಂದ ಆಯ್ತು ಅಂತಂದ್ರೆ ಸರಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ಫೋನ್ ಹಚ್ಚಿ ಕೇಳ್ರಿ, ಮಾತಾಡ್ರಿ, ಚರ್ಚೆ ಮಾಡ್ರಿ. ಎಲ್ಲಾನು ತಿಳಿಸಿ ಹೇಳಿರ್ತೀವಿ. ಸರಳವಾಗಿ ತಿಳಿಸಿ ಹೇಳಿದಾಗೂ ಕೂಡ ಇನ್ನ ಡೌಟ್ಸ್ ಬರ್ತಿರ್ತಾವ. ಬಂದಾಗ ಕೇಳ್ರಿ, ಫೋನ್ ಹಚ್ಚಿ ಕೇಳ್ರಿ, ಅದಕ್ಕೆ ಉತ್ತರ ಸಿಗ್ತದ. ನಾನೇನು ಉತ್ತರ ಕೊಡಲ್ಲ, ಹೇಳೋ ಬ್ಯಾರೇನೇ ಅದನ, ಅವನೇ ಹೇಳ್ತಾನ ಉತ್ತರ. ನಿಮ್ ಪ್ರಶ್ನೆ ಬರ್ತಂದ್ರೆ ಅವ ಕನೆಕ್ಟ್ ಆಗ ಅವ್ ಬ್ಯಾರೇನೇ ಅದನ. ನೀವು ತಿಳ್ಕೊಂಡಿರಿ ಶರಣ ಬಸವ ರಾಯಚೂರ ಕೂತ್ ಹೇಳ್ತಾನೆ. ಶರಣ ಬಸವ ಏನು ಇಲ್ಲ, ಅವನು ಒಂದ್ ಶೇಂಗದ ಸೊಟ್ಟಿ ಅಷ್ಟೇ. ಒಳಗಿದ್ದು ಬೀಜ ಬ್ಯಾರೇನೇ ಅದ. ನಾವನ್ ಸಂಗತಿ ಮಾತಾಡೋದು. ನೀವು ನಿಮ್ಮೊಳಗಿರೋ ಬೀಜ ಅವ್ರೊಳಗಿರೋ ಬೀಜದ ಜೊತೆಗೆ ಮಾತಾಡ್ತಾವ. ಆತ್ಮಕ್ ಮಾತಾಡ್ತಾವ. ಸೊಟ್ಟಿಗಳು ಏನ್ ಮಾತಾಡಲ್ಲ. ಸೊಟ್ಟಿ ಮತ್ತೆ ಸಂಸಾರಕ್ಕೆ ಬಡದಾಡ್ತಿರ್ತಾವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾಳಿನ ಕಾರ್ಯಕ್ರಮಕ್ಕೆ ಯಾರು ಬರ್ತೀರಿ, ಯಾವಾಗ ಬರ್ತೀರಿ, ನಿಮ್ಗೇನ್ ರೂಮ್ ಬುಕ್ ಮಾಡ್ಬೇಕೋ, ಏನ್ ಕಾರ್ಯಕ್ರಮಕ್ಕೆ ಬಂದು ಓದ್ತಿರೋ, ಬಂದು ಇರ್ತಿರೋ, ಏನ್ ಕೇಳಿದ್ರು ಗಪ್ ಕೂತಾರ. ನಾ ಏನ್ ಮಾಡ್ಬೇಕು? ನಾನು ನಾಳೆ ಬಂದು ಒಮ್ಮೆ ನಮ್ ಕೊಳ್ಳಿಗೆ ಬಿದ್ದು ಏನಾರ ಅರೇಂಜ್ಮೆಂಟ್ ಅಂತಂದ್ರ ನಾನು ಹೆಲ್ಪ್ಲೆಸ್ ಇರ್ತೀನಿ. ನಾನೇನು ಮಾತಾಡಕ್ಕಾಗಲ್ಲ. ಏನ್ ಹೇಳೋದು ಈಗ ಹೇಳಿದ್ರಿ ಅಂದ್ರೆ ನಿಮ್ದೇನ್ ವ್ಯವಸ್ಥೆ ಅದ ನಾವು ಮಾಡ್ಬೇಕಂತ ಅಂತೀವಿ. ಬಟ್ ನಿಮ್ದೇನು ಸಹಕಾರ ಇಲ್ಲ ಅಂದ್ರೆ ನಾನಾರ ಏನ್ ಮಾಡಕ್ಕಾಗ್ತದೆ? ಏನಾರ ಮಾಡಿ.